ಇಫ್ತಾರ್ ಉಪವಾಸದ ಅಂತ್ಯವಲ್ಲ, ಮಾನವೀಯತೆಯ ಆರಂಭ. ರಂಜಾನ್ ಮಾಸ ಇಸ್ಲಾಂ ಧರ್ಮದಲ್ಲಿ ಇದು ಕೇವಲ ಧಾರ್ಮಿಕ ಆಚರಣೆಯ ತಿಂಗಳಲ್ಲ. ಇದು ಆತ್ಮಶುದ್ಧಿಯ ಕಾಲ, ಸಹನೆಯ ಪಾಠ, ಮಾನವೀಯತೆಯ ಪುನರ್ ಅನ್ವೇಷಣೆ. 30 ದಿನಗಳ ಉಪವಾಸ, ಹಸಿವು, ಬಾಯಾರಿಕೆ, ದಣಿವು, ಆದರೆ ಇವೆಲ್ಲಕ್ಕಿಂತ ದೊಡ್ಡದು ಮನಸ್ಸಿನ ನಿಯಂತ್ರಣ. ಪವಿತ್ರ ಕುರಾನ್ ಹೇಳುತ್ತದೆ, ಓ ಸತ್ಯವಿಶ್ವಾಸಿಗಳೇ, ಗತ ಪ್ರವಾದಿಗಳ ಮೇಲೆ ಉಪವಾಸ ವ್ರತಗಳನ್ನು ಕಡ್ಡಾಯಗೊಳಿಸಿದಂತೆ ನಿಮ್ಮ ಮೇಲೂ ಉಪವಾಸ ಕಡ್ಡಾಯಗೊಳಿಸಲಾಗಿದೆ, ನೀವು ಧರ್ಮನಿಷ್ಠರಾಗಲೆಂದು. ಹೀಗಾಗಿ ಉಪವಾಸದ ಉದ್ದೇಶ ಕೇವಲ ಆಹಾರ ತ್ಯಜಿಸುವುದಲ್ಲ, ಅದು ಸಂಯಮ, ಆತ್ಮಪರಿಶೀಲನೆ ಮತ್ತು ದೇವಭಕ್ತಿ. ಮತ್ತು ದಿನದ ಕೊನೆಯಲ್ಲಿ ಬರುವ ಆ ಕ್ಷಣ ಇಫ್ತಾರ್, ಇದು ಕೇವಲ ಉಪವಾಸ ತೊರೆಯುವ ಸಮಯವಲ್ಲ, ಇದು ದಿನವಿಡೀ ಬೆಳೆಸಿದ ಸಹನೆಯ ಪರಮಕ್ಷಣ. ಹಸಿವಿನ ನಡುವೆಯೂ ಶಾಂತವಾಗಿರುವ ಮನಸ್ಸಿನ ಜಯಘೋಷ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಉಪವಾಸವೆಂದರೆ ಕೇವಲ ಆಹಾರ ಪಾನೀಯ ತ್ಯಜಿಸುವುದಲ್ಲ, ಕೆಟ್ಟ ಮಾತು ಮತ್ತು ವರ್ತನೆಯನ್ನು ತ್ಯಜಿಸುವುದೂ ಆಗಿದೆ. ಹೀಗಾಗಿ ಇಫ್ತಾರ್ ಒಂದು ದೈಹಿಕ ಕ್ರಿಯೆಯಲ್ಲ, ಇದು ನೈತಿಕ ಸಾಧನೆ. ಆದರೆ ಇಫ್ತಾರ್ನ ಸೌಂದರ್ಯ ಇಲ್ಲಿ ಮುಗಿಯುವುದಿಲ್ಲ. ರಂಜಾನ್ನಲ್ಲಿ ಬಡವ ಬಲ್ಲಿದ ಎಂಬ ಭೇದ ಮಂಕಾಗುತ್ತದೆ. ಒಬ್ಬ ಶ್ರೀಮಂತನ ಮನೆ ವೈವಿಧ್ಯಮಯ ಭಕ್ಷ್ಯ ಸಿದ್ಧಪಡಿಸಬಹುದು, ಒಬ್ಬ ಬಡವನ ಮನೆ ಸರಳ ಖರ್ಜೂರ ಮತ್ತು ನೀರಿನಿಂದ ಉಪವಾಸ ತೊರೆಯಬಹುದು. ಆದರೆ ಆ ಆಹಾರ ಮನೆಯೊಳಗೆ ಸೀಮಿತವಾಗುವುದಿಲ್ಲ, ಅದು ಪಕ್ಕದ ಮನೆಗೆ ತಲುಪುತ್ತದೆ. ತಿನಿಸುಗಳ ವಿನಿಮಯ ಮಾತಿಲ್ಲದ ಸಂಬಂಧಗಳಿಗೆ ಮಾತು ಕೊಡುತ್ತದೆ. ಸಾಮಾನ್ಯ ದಿನಗಳಲ್ಲಿ ಮಾತನಾಡದವರು ಇಫ್ತಾರ್ ನೆಪದಲ್ಲಿ ಪರಿಚಿತರಾಗುತ್ತಾರೆ. ಕುರಾನ್ ಹೇಳುತ್ತದೆ, ನೀವು ಪರಸ್ಪರ ಪರಿಚಿತರಾಗಲೆಂದು ನಾವು ನಿಮ್ಮನ್ನು ಜನಾಂಗಗಳಾಗಿ ಮಾಡಿದೆವು. ಇತ್ತೀಚಿನ ವರ್ಷಗಳಲ್ಲಿ ಇಫ್ತಾರ್ ಇನ್ನೊಂದು ಹಂತಕ್ಕೆ ಏರಿದೆ, ಅದು ಧರ್ಮಗಳ ನಡುವಿನ ಸೇತುವೆಯಾಗಿದೆ. ಮಸೀದಿಗಳಲ್ಲಿ ಅನ್ಯ ಧರ್ಮೀಯರಿಗೆ ಆಹ್ವಾನ, ಮಠ ಮಂದಿರಗಳಲ್ಲಿ ಮುಸ್ಲಿಮರಿಗೆ ಆತಿಥ್ಯ, ಒಟ್ಟಿಗೆ ಕೂತು ಉಪವಾಸ ತೊರೆಯುವ ಸಂಸ್ಕೃತಿ. ಉಡುಪಿ ಮಠದಲ್ಲಿ ನಡೆದ ಇಫ್ತಾರ್ ಕೂಟದಂಥ ಘಟನೆಗಳು ಈ ದೇಶದ ಬಹುಸಂಸ್ಕೃತಿಯ ಜೀವಂತ ಸಾಕ್ಷಿಗಳು. ಅಲ್ಲಿ ಇಫ್ತಾರ್ ಧಾರ್ಮಿಕ ಗಡಿಗಳನ್ನು ದಾಟಿ ಮಾನವೀಯತೆಯ ವೇದಿಕೆಯಾಯಿತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಯಾರು ಉಪವಾಸಗನಿಗೆ ಇಫ್ತಾರ್ ಮಾಡಿಸುತ್ತಾನೋ ಅವನಿಗೂ ಉಪವಾಸಿಗನಷ್ಟೇ ಪ್ರತಿಫಲ ದೊರೆಯುತ್ತದೆ. ಇದು ಕೇವಲ ಧಾರ್ಮಿಕ ಮಾತಲ್ಲ, ಇದು ಹಂಚಿಕೆಯ ತತ್ವ. ಇಂದು ಸಮಾಜ ವಿಭಜನೆ, ಅನುಮಾನ ಮತ್ತು ದ್ವೇಷದಿಂದ ನರಳುತ್ತಿರುವಾಗ ಇಫ್ತಾರ್ ನಮಗೆ ಒಟ್ಟಿಗೆ ಕೂತು ಮಾತನಾಡುವ ಅವಕಾಶ ನೀಡುತ್ತದೆ. ಒಂದು ತಟ್ಟೆ ಆಹಾರ, ಒಂದು ನಗು, ಒಂದು ಹಂಚಿಕೆ, ಇವು ಗೋಡೆಗಳನ್ನು ಕೆಡಹಬಲ್ಲವು. ಹೀಗಾಗಿ ಇಫ್ತಾರ್ ಕೇವಲ ಉಪವಾಸದ ಅಂತ್ಯವಲ್ಲ, ಅದು ಮಾನವೀಯತೆಯ ಆರಂಭ. ಇದು ಆಹಾರ ಕ್ರಮವಲ್ಲ, ಇದು ಸಮಾಜವನ್ನು ಜೋಡಿಸುವ ಸಂಸ್ಕೃತಿ.